ನಿಖರವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಬೆಳ್ಳೂಡಿ ಮತ್ತು ರಾಮತೀರ್ಥ ನಡುವೆ ಇರುವ ಹಳ್ಳ ಸಂಪರ್ಕ ಸೇತುವೆಯು ಸುಮಾರು 2020-21ನೇ ಸಾಲಿನ ಸುರಿದ ಭಾರಿ ಮಳೆಗೆ ಬೆಳ್ಳೂಡಿ ಮತ್ತು ರಾಮತೀರ್ಥ ನಡುವೆ ಇರುವ ಸೂಳೆಕೆರೆ ಹಳ್ಳಕ್ಕೆ ಅಡ್ಡವಾಗಿ ನಿರ್ಮಿಸಿದ ಸಂಪರ್ಕ ಸೇತುವೆ ಕುಸಿದು ಬಿದ್ದಿರುತ್ತದೆ. ಹೌದು ವೀಕ್ಷಕರೇ, ಈ ಸೇತುವೆ ಕುಸಿದು ಬಿದ್ದಿರುವ ಕಾರಣ ಎರಡು ಗ್ರಾಮದ ನಡುವೆ ಜನರ ಓಡಾಟಕ್ಕೆ ತುಂಬ ತೊಂದರೆ ಆಗುತ್ತಿದೆ. ಇದರ ಜೊತೆಗೆ ಈ ಸೇತುವೆ ಮಾರ್ಗವಾಗಿ ಸುಮಾರು 25 ಗ್ರಾಮದ ಜನರು ಸಂಚಾರ ಮಾಡುತ್ತಿರುತ್ತಾರೆ ಹಾಗೂ ಈ ಸೇತುವೆಯನ್ನು ಅವಲಂಬಿಸಿರುತ್ತಾರೆ. ಈ ಸೇತುವೆ ಕುಸಿದು ಬಿದ್ದಿರುವ ಕಾರಣದಿಂದ ಬೆಳ್ಳೂಡಿ ಗ್ರಾಮಕ್ಕೆ ವಿದ್ಯಾಭ್ಯಾಸಕ್ಕೆ ತೆರಳುವ ವಿದ್ಯಾರ್ಥಿಗಳಿಗೂ ಸಹ ವರ್ಗದ ಜನರ ಹಳ್ಳವನ್ನು ದಾಟಿ ಹೋಗಬೇಕಾಗುತ್ತದೆ. ಆ ಸಂದರ್ಭದಲ್ಲಿ ಅನೇಕ ಅನಾಹುತಗಳನ್ನು ಸಂಭವಿಸಿದೆ. ಈ ಹಳ್ಳಕ್ಕೆ ಸೇತುವೆ ಇಲ್ಲದ ಕಾರಣ ಈ ಹಳ್ಳವನ್ನು ದಾಟಿ ರಾಮತೀರ್ಥದ ಕಡೆ ಹಾಗೂ ರಾಮತೀರ್ಥ ಗ್ರಾಮದ ಜನ ಬೆಳ್ಳೂಡಿ ಕಡೆ ಬರುವ ಸಂದರ್ಭದಲ್ಲಿ ನೀರಿನ ರಭಸಕ್ಕೆ ಕೊಚ್ಚಿಕೊಂಡು ಹೋಗಿದ್ದಾರೆ. ಈಗಾಗಲೇ ಸುಮಾರು 5 ಜನ ಸಾವನ್ನಪ್ಪಿರುತ್ತಾರೆ. 2020-21ರಂದು ಕುಸಿದಿರುವ ಸೇತುವೆ ಸಂಬಂಧಿಸಿದಂತೆ ಅಂದಿನ ಶಾಸಕರು ಸೇರಿದಂತೆ ಸಂಸದರು ಹಾಗೂ ಇಂದಿನ ಶಾಸಕರು ಮತ್ತು ಸಂಸದರು ಹಾಗೂ ಲೋಕೋಪಯೋಗಿ ಸಚಿವರು ಸ್ಥಳಕ್ಕೆ ಭೇಟಿ ನೀಡಿ ಶೀಘ್ರದಲ್ಲಿಯೇ ನೂತನ ಸೇತುವೆ ನಿರ್ಮಾಣ ಮಾಡುವ ಭರವಸೆಯೆಲ್ಲ ನೀಡಿರುತ್ತಾರೆ. ಆದರೆ ಅವರು ನೀಡಿರುವ ಭರವಸೆಗಳಾಗಿ ಉಳಿದಿದೆ. ಆದ್ದರಿಂದ ಈ ಲಿಖಿತ ರೂಪದ ಅರ್ಜಿಯನ್ನು ಮೂಲಕ ಸಮಸ್ತ ಬೆಳ್ಳುಳ್ಳಿ ಹಾಗೂ ರಾಮತೀರ್ಥ ಗ್ರಾಮದ ಜನರು ಕೂಡಲೇ ಹಳ್ಳಕ್ಕೆ ಸೇತುವೆಯನ್ನು ನಿರ್ಮಾಣ ಮಾಡಬೇಕೆಂದು ವಿಳಂಬ ಮಾಡಿದ್ದ. ಆದರೆ ಮುಂದಿನ ದಿನಗಳಲ್ಲಿ ರಾಮತೀರ್ಥ ಮತ್ತು ಬೆಳ್ಳೂಡಿ ಗ್ರಾಮದ ಸಮಸ್ತ ನಾಗರಿಕರು ಹರಿಹರ ತಾಲೂಕು ಕಚೇರಿ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗುವುದು. ಇದರ ಜೊತೆಗೆ ಹರಿಹರ ಮತ್ತು ಶಿವಮೊಗ್ಗ ರಸ್ತೆ ತಡೆಹಿಡಿಸುವ ಮೂಲಕ ಎಚ್ಚರಿಕೆ ಮುನ್ನ ಸಂದರ್ಭದಲ್ಲಿ ನೀಡಿರುತ್ತೇವೆ. ಕೂಡಲೇ ನೂತನ ಸೇತುವೆಯನ್ನು ನಿರ್ಮಾಣ ಮಾಡುವ ಪ್ರಕ್ರಿಯೆಯನ್ನು ಕೈಗೊಳ್ಳುವಂತೆ ಈ ಲಿಖಿತ ರೂಪದ ಅರ್ಜಿಯನ್ನು ತಮಗೆ ನೀಡುತ್ತೇವೆ. ವರದಿ ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಿಹರ. ಮನವಿ ಮಾಡಿಕೊಳ್ಳೋದೇನೆಂದ್ರೆ, ನೀವು ಶೀಘ್ರವಾಗಿ ಏನಾದರೂ ಕಾಮಗಾರಿ ಆರಂಭಿಸಲಿಲ್ಲ, ಆಮೇಲೆ ಜನಗಳಿಗೆ ಓಡಾಡಲಿಕ್ಕೆ ಸರಿಯಾದ ಮಾರ್ಗ ಸೃಷ್ಟಿ ಮಾಡಿಕೊಳ್ಳಿಲ್ಲ ಅಂದರೆ ನಾವು ರಸ್ತೆ ತಡೆ ಮಾಡಿ ಉಗ್ರ ಹೋರಾಟ ಪ್ರತಿಭಟನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಗ್ರಾಮಸ್ಥರೆಲ್ಲ ಸೇರಿ. ಅದು ರಾಮತೀರ್ಥ ಗ್ರಾಮಸ್ಥರಿಗೆ ಆಸ್ಪತ್ರೆಗೆ ಹೋಗಬೇಕು ಅಂದರೆ ಅದೇ ಮಾರ್ಗವಾಗಿ ಬರಬೇಕು. ಹೀಗಾಗಿ ನಾವು ಕೇಳ್ಕೊಳ್ಳೋದೇನೆಂದರೆ ಆದಷ್ಟು ಬೇಗ ಅದಕ್ಕೇನಾದರೂ ಪರಿಹಾರ ಮಾಡಿಕೊಡ್ಬೇಕು ಅಂತ ನಾವು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತಾ ಇದ್ದೇವೆ. ನನ್ನ ಹೆಸರು GM ಮಂಜಪ್ಪ ಅಂತ ಹೇಳಿ, ರಾಜಬೇಡಿ ಅವರು, ಕರ್ನಾಟಕ ನಗರ ಸಮಿತಿಯ ತಾಲೂಕು ಸಂಚಾಲಕರು. ಇವತ್ತು ಏನಿದೆ ಬೆಳ್ಳೂಡಿ ಮತ್ತು ರಾಮತೀರ್ಥ ಗ್ರಾಮಸ್ಥರೆಲ್ಲ ಬಂದಿದ್ದಾರೆ. ವಿಶೇಷ ಏನಪ್ಪ ಅಂದರೆ, ಇವತ್ತಿನ ದಿನಗಳಲ್ಲಿ ಒಂದು ಸಣ್ಣ ಬ್ರಿಡ್ಜಿಗೋಸ್ಕರ 5-6 ಸಾವು ನೋವುಗಳು ಕಳ್ಕೊಂಡಿದ್ದಾರೆ ಗ್ರಾಮಸ್ಥರು. ಸಣ್ಣ ಬ್ರಿಡ್ಜಿಗೋಸ್ಕರ ಒಂದು ಬ್ರಿಡ್ಜ್ನಿಂದ ಇನ್ನೂ ಎಷ್ಟು ಜನ ಸಾವನ್ನು ಬಲಿ ಬಿಡಿಬೇಕಂತ ಕೂತ್ಕೊಂಡಿರ್ಬೋದು. ಈ ಸರ್ಕಾರ ಆಗಿರ್ಬೋದು, ಜಿಲ್ಲಾಡಳಿತ ಇರ್ಬೋದು. ವ್ಯವಸ್ಥಿತವಾಗಿ ಒಂದು ಸಣ್ಣ ಸೇತುವೆ ಮಾಡೋದ್ರಲ್ಲಿ ಇಷ್ಟು ವಿಫಲ ಆಗಿದೆ ಅಂದರೆ ಜಿಲ್ಲಾ ಅಧಿಕಾರಿಗಳು ಮತ್ತು ತಾಲೂಕು ಅಧಿಕಾರಿಗಳು ಇಬ್ಬರು ರಾಜೀನಾಮೆ ಕೊಟ್ಟು ಮನೆಗೆ ಹೋದರೆ ಸೂಕ್ತ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕಂದರೆ ಹಳ್ಳಿ ಜನರ ಬಡವರ ಜೊತೆ ಆಟ ಆಡ್ತಿದ್ದಾರೆ ಜಿಲ್ಲಾಧಿಕಾರಿಗಳು. ಸಾಧ್ಯವಾದರೆ ಅವರು ಬಂದು ಸ್ಥಳ ಪರಿಶೀಲನೆ ಮಾಡಿದ್ರೆ ಅವ್ರು ತಾತ್ಕಾಲಿಕ ಪರಿಹಾರ ಆಗಲಿ ಇಲ್ಲ, ಈಗೇನ ವ್ಯವಸ್ಥಿತವಾಗಿ ಓಡಾಡಕರ ಮಾಡ್ಕೊಡ್ಬೋದು. ಮಕ್ಕಳು ಓಡೋಕ್ಕಾಗ್ತಿಲ್ಲ, ಇಲ್ಲಿ ಓಡಾಡೋಕ್ಕಾಗಲ್ಲ, ಜಾನುವಾರುಗಳು ಸುತ್ತಿದ್ದಾವೆ. ಒಂದಲ್ಲ ಎರಡಲ್ಲ ಸಾಕಷ್ಟು ಜನತೆಗಳು ಕಷ್ಟಪಡ್ತಿದ್ದಾರೆ. ಅದು ನೋಡಿದ್ರು ಕೂಡ ಕೂಡ ಜಿಲ್ಲಾಧಿಕಾರಿಗಳು ಬಂದು ಮಾಡ್ತಾ ಹೋಗ್ತಾರೆ. ಮಂತ್ರಿಗಳು ಬರ್ತಾರೆ, ನೋಡ್ತಾರೆ ಹೋಗ್ತಾರೆ, ಶಾಸಕರು ನೋಡ್ತಾರೆ ಹೋಗ್ತಾರೆ. ವಿದ್ಯಾರ್ಥಿಗಳು ಶಾಲೆಗೆ ಹೋಗೋದು ಫಸ್ಟ್ ಶಿಕ್ಷಣ ಕೊಡಬೇಕು. ಜಿಲ್ಲಾಧಿಕಾರಿಗಳು ಅಧಿಕಾರಿಗಳಾದರೆ ಫಸ್ಟ್ ಶಿಕ್ಷಣ ಕೊಟ್ಟು ಮಕ್ಕಳು ವಿದ್ಯಾಭ್ಯಾಸ ಕಡೆ ಗಮನ ಹರಿಸ್ಬೇಕು. ಆ ರೋಡ್ ಬಿಟ್ಟೆ ಅಂದರೆ 10-12 ಕಿಲೋಮೀಟರ್ ಸುತ್ತರ್ಕೊಂಡ್ಬರ್ಬೇಕು. ಆ ಮಕ್ಕಳು ಅಲ್ಲೇ ಸುತ್ತರ್ಕೊಂಬರೋಕ್ಕೆ ಯಾರು ಕೊಡ್ತಾರೆ? ಅರ್ಧ ಕಿಲೋಮೀಟರ್ ಬಂದು ಮಾಡಿಕೊಡೋದ್ರಲ್ಲಿ ಜಿಲ್ಲಾಧಿಕಾರಿ ಇಷ್ಟು ವ್ಯವಸ್ಥಿತವಾಗಿ ಎಡುತ್ತಿದೆ ಅಂದರೆ, ಇವ್ರ ಜೊತೆಗೆ ನಾಳೆ ರಾಮತೀರ್ಥದವರು ಬೆಳ್ಳೂಡಿ ಜೊತೆಗೆ ನಾವು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಶಿವಮೊಗ್ಗ ಬೈಪಾಸ್ ರಸ್ತೆಯಲ್ಲಿ ಇದೆಯಲ್ಲ, ಅಲ್ಲಿ ನಮ್ಮ ಕರ್ನಾಟಕ ಸಂಘ ಸಮಿತಿಯಿಂದ ಉತ್ತರ ಬೆಂಬಲ ಕೊಟ್ಟಂಥ ಗ್ರಾಮಸ್ಥರ ಜೊತೆಗೆ ಆ ರಸ್ತೆ ತಡೆ ನಿಲ್ಲುತ್ತಿರುವ ಮೂಲಕ ಉಗ್ರವಾದ ಹೋರಾಟ ಮಾಡತಕ್ಕಂಥದ್ರ ಬಗ್ಗೆ ಈ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಎಚ್ಚರಿಕೆ ನೀಡುತ್ತಿದ್ದೇವೆ. ಮೊನ್ನೆ SSLC ಎಕ್ಸಾಮ್ ಕೂಡ ಹೋಗ್ಬೇಕಾದಾಗ ಮಕ್ಕಳಿಗೆ ತೊಂದರೆ ಆಗಿದೆ. ಇವರು ಜಿಲ್ಲಾಧಿಕಾರಿ ಆದವರು ಇಂಥ ಸಣ್ಣ ಪುಟ್ಟ ವಿಚಾರಗಳನ್ನು ಇಲ್ಲಿವರೆಗೂ 5-6 ವರ್ಷಗಳಾಗಿ ಎಂಥ ಸಾವು ನೋವುಗಳಾಗತ್ತಂತ ಕಾಯ್ತಾರೆ ಅಂದರೆ ಎಷ್ಟು ಮಟ್ಟಿಗೆ ಸರಿಯಲ್ಲ ಅನ್ನೋದು ಅವರು ಈ ಮೂಲಕ ತಿಳ್ಕೊಳ್ಬೇಕಂತ ಹೇಳಿ ನಾನು ಹೇಳಿ 7 ವರ್ಷ ಆಯಿತು ಹೋರಾಟ ಅಂತ ಬಿಟ್ಟಿದ್ದು. ಈಗ ಯಾವ ಸರ್ಕಾರಗಳು ಬಂದರೂ ಈ ಒಂದು ಈಗ ಹೆಂಗಾಗೈತೆ ಅಂತಂದ್ರೆ ನಮ್ಮ ಹರಿಹರ ತಾಲೂಕು ಅದರಲ್ಲಿ
ಅಲ್ಲಿ ಕಾಂಗ್ರೆಸ್ ಬಂದಾಗ ಇಲ್ಲಿ BJP ಬಂದಾಗ BJP ಕಾಂಗ್ರೆಸ್ ಬಂದಾಗ ಇವ್ರು ಮಾಡಿದ್ರೆ ಅವ್ರಿಗೆ ಸ್ವಲ್ಪ ಕೆಲಸ ಅವರು ಮಾಡಲ್ಲ ಇವರು ಮಾಡಲ್ಲ. ನಾವೆಲ್ಲ ಯಾಕೋ ಬದ್ದಂಗೆ ಆಗಿಬಿಟ್ಟಿದ್ದೀವಿ. ಭಾಳ ವಿದ್ಯಾರ್ಥಿಗಳಿಗಂತೂ ಭಾಳ ತೊಂದರೆ ಆಗ್ತಾ ಐತಿ. ಇವರು ಸರ್ಕಾರಗಳು ಏನಪ್ಪ ಅಂತಂದ್ರೆ ವೋಟ್ ಬ್ಯಾಂಕಿಗೆ ನಿಂತ್ಕೊಂಬಿಟ್ಟಾರ. ಈಗ ಫ್ರೀ ಭಾಗ್ಯ ಕೊಡೋದು ನಮಗೇನು ಅಭ್ಯಾಸ ಇಲ್ಲ, ಬಡವರಿಗೆ ಕೊಡಲಿ. ಈಗ 5,000 ಕೋಟಿ ರೂಪಾಯಿ ಫ್ರೀ ಭಾಗ್ಯ ಕೊಡ್ತಾರೆ. ಇಂಥವ 1,005 ಕೋಟಿಗೆ ಒಂದು ಸೇತುವೆ ಕಟ್ಟಿ 1,000 ಸೇತುವೆ ಮಾಡ್ಬೋದು ಕರ್ನಾಟಕದಾಗ. ಒಂದು ತಿಂಗಳಿಗೆ 1,000 ಸೇತುವೆ ಮಾಡ್ಬೋದು. ಜನಗಳಿಗೆ ಎಷ್ಟು ಅವಶ್ಯಕತೆ, ಜನಗಳಿಗೆ ಎಷ್ಟು ತೊಂದರೆ ಆಗತ್ತೆ ಅನ್ನೋದು ಈ ಪರಿಗಣನೆ ಇಲ್ಲಲ್ಲ ಇವರಿಗೆ. ಜನಗಳ ಜೊತೆಗೆ ಆಟ ಆಡ್ತಾ ಇದಾರೆ ಇವರು ಸರ್ಕಾರಗಳು. ಬರೀ ತನ್ನ ಓಟ್ ಆಕ್ಷನ್ ಗೆಲ್ಸೆ ಅನ್ನೋದಷ್ಟು ನೋಡ್ತಾ ಇದಾರೆ. ಇಲ್ಲಿ 22 ಹಳ್ಳಿಗಳಿಗೆ ತೊಂದರೆ ಆಗ್ತೈತ್ರಿ. ಏನು ಮಾಡ್ತಾರೆ ಇವರು? ಅಷ್ಟಿಷ್ಟು ಒಟ್ಟು ನಿನ್ನೆ ಒಬ್ಬರು ತೀರ್ಕೊಂಡವರು ವಿದ್ಯಾರ್ಥಿಗಳು ಸುತ್ತರ್ಕೊಂಡ್ಬರ್ಬೇಕು, 15 ಕಿಲೋಮೀಟರ್ ಸುತ್ತರ್ಕೊಂಡ್ಬರ್ಬೇಕು. ಅಷ್ಟು ನಕಗ್ರಹ ಅಲ್ಲ ಇವರಿಗೆ.